ದರ್ಶನ್ ಅವರು ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಇದು ಯಾವಾಗ ಆಗಿತ್ತು, ಈ ಕಥೆ ಯಾವಾಗಿತ್ತು, ಅವ್ರಿಗೆ ಏನಾರ ಎಕ್ಸ್ಪ್ಲೈನ್ ಮಾಡಿದ್ರಾ ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದ್ದೆ ಯಾಕೆ? ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ. ಇವತ್ತವರೆಗೂ ಇಷ್ಟು ಪಿಕ್ಚರ್ 6 ಪಿಕ್ಚರ್ ಮಾಡಿದ್ದೀನಿ, ಅವ್ರ ಕಥೆನೇ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕಥೆನೂ ಕೇಳಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ. ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ, ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ. ಸೊ ಅದಕ್ಕೆ ನನಗೆ ಸಂತೋಷ. ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತವರೆಗೂ. ಸರ್ ಶೂಟಿಂಗ್ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಸರ್. ಮತ್ತೆ ಈಗ ನೀವಾಗೆ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದ್ರಿ, ಈಗಲೂ ಕೂಡ ಅವರು ಅಂದ್ರೆ ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋದಾಗಿ ದರ್ಶನ್ ಸರ್ ಬಗ್ಗೆ? ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ, ಅವ್ರು ಆ ಥರ ಅಲ್ಲ ಸರ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ತುಂಬ ಸೈಲೆಂಟ್ ಕ್ಯಾರೆಕ್ಟ್ರು, ತುಂಬ ಅಂದರೆ ತುಂಬ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಅವ್ರು ಈಗಾಗಕ್ಕೆ ಏನಕ್ಕೆ ಏನಾಯಿತು, ಇಲ್ಲ ವಿಧಿ ಆಟನ ಇವೆಲ್ಲ ಅಂಥೇಳಿ ತುಂಬ ಬೇಜಾರಾಗುತ್ತೆ. ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಇದು ಮಾಡ್ತಿದ್ದೀನಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ಅದನ್ನು ಖಂಡಿತವಾಗ್ಲಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ. ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಾನು 25 ವರ್ಷ ಆಯಿತು ಆ್ಯಕ್ಷನ್ ಪಿಕ್ಚರ್, ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ, ಬರೀ ಕದ್ಬಿಟ್ಟೆ ಪಿಕ್ಚರ್ ಮಾಡ್ತಾ ಇದ್ದೆ. ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ, ಯಾರೂ ನನ್ನ ಮಾತು ಕೇಳಲಿಲ್ಲ. ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವೆಲ್ವಿಷ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನು ದರ್ಶನ್ ಅವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿಲಮ್ನ. ದರ್ಶನ್ ಅವ್ರು ಬಿಸಿ ಇದ್ರು, ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು. ಸೊ ಅದಕ್ಕೆ ನಾನು ಮೇಡಮ್ಗೆ ಹೇಳಿದೆ, ನಿಮಿಕಾ ಅವ್ರಿಗೆ ಈ ಪಿಕ್ಚರ್ ಮಾಡೋಣ, ಜೊತೆಯಲ್ಲಿ ಮೇನ್ ಲೀಡ್ ನೀವು ಮಾಡಿ, ಲೇಡಿ ಓರಿಯೆಂಟೆಡ್ ಆಫ್ಟರ್ ಕಿರಣ್ ಬೇಡಿ ಆದ್ಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದರೆ ಅವ್ರು ಹೇಳಿದ್ರು, ಇಲ್ಲ ಹಂಗೆ ನಾನು ಓಕೆನಾ, ನಾನು ಲೇಡಿ ಓರಿಯೆಂಟೆಡ್ ಮಾಡ್ಬೋದು ಅಂತ. ನಿಜವಾಗ್ಲೂ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಕಲಾವಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಸಪೋರ್ಟಿವ್ ಆಗಿ ಇವರು ಭಾಸ್ಕರ್ ಅವರಾಗಲಿ, ಪ್ರಸನ್ನ ಮತ್ತು ವಿನೋದ್ ಪ್ರೇಮಿ, ಮೇಘ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದಾರೆ. ಇದೊಂಥರ ನಡೆದಿರೋ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡ್ತಾರೆ. ದರ್ಶನ್ ಅವರು ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಇದು ಯಾವಾಗ ಆಗಿತ್ತು, ಈ ಕಥೆ ಯಾವಾಗಿತ್ತು, ಅವ್ರಿಗೆ ಏನಾರ ಎಕ್ಸ್ಪ್ಲೈನ್ ಮಾಡಿದ್ರಾ ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದ್ದೆ? ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ. ಇವತ್ತವರೆಗೂ ಇಷ್ಟು ಪಿಕ್ಚರ್ 6 ಪಿಕ್ಚರ್ ಮಾಡಿದ್ದೀನಿ, ಅವ್ರ ಕಥೆನೇ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾವತ್ತೂ ನನ್ನ ಹತ್ರ ಕಥೆನೂ ಕೇಳಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ. ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ, ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ. ಸೊ ಅದಕ್ಕೆ ನನಗೆ ಸಂತೋಷ. ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತವರೆಗೂ. ಸರ್ ಶೂಟಿಂಗ್ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ. ಮತ್ತೆ ಈಗ ನೀವಾಗೆ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದ್ರಿ, ಈಗಲೂ ಕೂಡ ಅವರು ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋದಾಗಿ ದರ್ಶನ್ ಸರ್? ಆ್ಯಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ, ಅವ್ರು ಆ ಥರ ಅಲ್ಲ ಸರ್. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ತುಂಬ ಸೈಲೆಂಟ್, ತುಂಬ ಅಂದರೆ ತುಂಬ ಹಾರ್ಟ್ಲಿ ವೆರಿ ಗುಡ್ ಪರ್ಸನ್. ಅವ್ರು ಈಗಾಗಕ್ಕೆ ಏನಕ್ಕೆ ಏನಾಯಿತು, ಇಲ್ಲ ವಿಧಿ ಆಟನ ಇವೆಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ. ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಇದು ಮಾಡ್ತಿದ್ದೀನಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ಅದನ್ನು ಖಂಡಿತವಾಗ್ಲೂ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ. ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತೆ ಇಲ್ಲಿ ಆಫ್ ದ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ. ಓಂ ಪ್ರಕಾಶ್ ರಾವ್ ಅವ್ರಿಗೆ ಅದೇ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ರೀಲು ರಿಯಲ್ ಅಲ್ಲಿ ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನ ಬಳಸುವಂತಾರೆ. ಹಂಗಲ್ಲ ಸರ್. ಆಕ್ಚುಲಿ ಏನು ಅಂತಂದ್ರೆ ಸರ್, ಕೆಲವು ಅಷ್ಟೊಂದು ವಲ್ಗರ್ ಆಗಿರ್ತಕ್ಕಂಥ ಪದಗಳು ಬೇಕಾ? ಬೇಕು. ಡೈಲಾಗ್ ಆಪ್ಟ್ ಆಗುತ್ತೆ. ಇಲ್ಲ, ನಾನು ಎಮೋಷನ್ ಬೇಕೇ ಬೇಕು ಸರ್. ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ನನ್ನ ಸ್ಟೈಲ್ ಹೆಂಗೆ, ನಾನು ಮಾತಾಡೋದಾಗೆ ನಾನು ಇರೋದೇ ಈಗ. ನಾನು ಯಾರೋ ನೋಡ್ತಾ ಇದ್ದಾರೆ, ಯಾರೋ ಇದು ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ, ಇದಾಗುತ್ತೆ. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ದವನಲ್ಲ. ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಬರೀಲಿ, ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸರ್. ನಾನು ಹೀಗೆ ಇರೋದು, ಅದಂಗೆ ಮಾತಾಡ್ಬೇಕು. ಆ ಎಮೋಷನ್ ಇದ್ರೇನೆ ಇವ್ರಿಗೆಲ್ಲ ಪವರ್ ಬರೋದು. ಇಲ್ಲಾಂದ್ರೆ ಏನ್ ಮಾಡ್ತವೆ, ಮುಂಡೆವು ಬರ್ತವೆ, ಡೈಲಾಗ್ ಹೇಳ್ತವೆ, ಇಷ್ಟ ಅಂತವೆ, ಹೇಳಲ್ಲ. ಹಿಂಗಲ್ಲಪ್ಪ ಲೇ ಹಿಂಗ್ ಹೇಳ್ರೋ ಅಂತ ಹೇಳಿದ್ರೇನೆ ಅದು ಬರೋದು ಸರ್. ಇದು ನನ್ನ ಥಿಯರಿ ಸರ್. ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು. ನನಗೆ ಹಿಂಗ್ ಮಾಡ್ಬೇಕು ಅಂತಾನೆ ಆಸೆ ಸರ್. ಅದರಿಂದ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಸರ್. ಯಾರಿಗಾನ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಒಂದು ಇನ್ಸಿಡೆಂಟ್ ಕೂಡ ಆಯ್ತು ಫಿನಿಕ್ಸ್ ಅಲ್ಲಿ, ಅಂದ್ರೆ ಫೈಟ್ ಮಾಡುವಾಗ ಏನೋ ಸ್ವಲ್ಪ ಅಲ್ಲಿ ಬೆಂಕಿ ತಗಿನೋ ಏಟ್ ಆಗಿನೋ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿತ್ತಲ್ಲ, ಏನ್ ಸರ್ ಅದು ಪ್ರಿಕಾಷನ್ ತಗೊಂಡಿರ್ಲಿಲ್ವಾ, ಹೇಗೆ ಏನಾಗಿತ್ತು? ಪ್ರಿಕಾಷನ್ ತಗೊಳ್ಳೋದಂತಲ್ಲ ಸರ್. ಆಕ್ಚುಲಿ ಬೆಂಕಿ ಪಕ್ಕದಲ್ಲಿ ನಾನೇ ನಿಂತಿರ್ತೀನಿ. ಆಕ್ಚುಲಿ ಯಾವುದೇ ಕಲಾವಿದ ಆಗ್ಲಿ, ನಾನು ಇವ್ರಿಗೂ ಅಷ್ಟೇ ಬೆಂಕಿ ಹಚ್ಚಕ್ಕಿಂತ ಮುಂಚೆ ನಾನು ಕೈ ಹಿಡ್ಕೊಂಡಿದ್ದೆ. ನೀವು ಅದನ್ನೆಲ್ಲ ನೋಡಿರ್ಬೋದು.
ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ, ಯಾವುದೇ ಕಲಾವಿದನಿಗೂ, ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ. ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ, ಬೆಂಕಿ ಹಚ್ಚಿದೆ, ಅದು ಬಂತು, ಚೆನ್ನಾಗಿ ಬಂತು, ಶಾರ್ಟ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿದ್ದಾರೆ, ಇಲ್ಲೇ ಇದಾರಲ್ಲ ಗಡ್ಗೊಂಬ ನಿಂತು ಕೂತವ್ರೆ, ಏನೂ ಆಗಿಲ್ಲ ಸರ್. ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅನ್ಕೋತಾರೆ ಸರ್, ತಪ್ಪು ನಡೀತು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಫೈನಲ್ ಫಿನಿಕ್ಸ್ ಅಂದ್ರೆ ಏನು, ಯಾವಾಗ ಬರುತ್ತೆ ಸರ್? ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ. ಸೊ ಜನವರಿ 10ನೇ ತಾರೀಕು ಪಕ್ಕ ಬರ್ತೀವಿ ಸರ್. ಏನ್ ಸರ್ ನಿಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಬೇರೆ ಬೇರೆ ಅರ್ಥ ಆಗ್ಬಿಡುತ್ತೆ. ಹಾ ಸರ್, ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ. ಸೊ ಆಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ. ಆಕ್ಚುಲಿ ನಾನು ಹಿಂದೆ ಒಂದು 10 years ಇಂದ ಒಂದು 2 ಪಿಕ್ಚರ್ ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್. ಸೊ ಅದಾದ್ಮೇಲೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ, ಫಿಲಮ್ ಅದು ರೆಡಿ ಇದೆ, ಕಾಪಿ ಪಿಕ್ಚರ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರ ಹತ್ರ ಮಾತಾಡಿ, ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲರೂ ಆಗ ಬೆಳಕಿಗೆ ಬರ್ತಾ ಇರೋರು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ. ನೀವು ಮಾಡಿ, ನೀವು ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆ ಸಪೋರ್ಟಿಂಗ್, ಈ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ, ನನಗೆ ಖುಷಿ. ಭಾಸ್ಕರ್ ಅವರು ಅಷ್ಟೇನೆ, ತುಂಬಾ ಒಳ್ಳೆ ಪಾತ್ರ, ಎಕ್ಸ್ಟ್ರಾನರಿ ಕ್ಯಾರೆಕ್ಟರ್. ಮತ್ತೆ ಮಿಕ್ಕದವ್ರಿಗೆ ಎಲ್ಲರೂ ಅಷ್ಟೇ, ವಿನೋದ್ ಕೇಣಿಯವರಾಗಿರ್ಬೋದು, ಎಲ್ಲರೂ. ಪ್ರಸನ್ನ ತುಂಬಾ ಒಂದು ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಮೇಲೆ ಎಲ್ ಆಗಿ ಮೇಘ ಅವರು ಅಷ್ಟೇ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಕೆಲಸ ತಗೋಬೇಕಾದ್ರೂ ನಾವು ಕೊಡ್ತೇನೆ. ಸೊ ಆ ಸಮಯದಲ್ಲಿ ನಮ್ಗೆ ನಮ್ಮ ಸ್ಟೈಲ್ ಆಫ್ ನೆರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗ್ ಬೇಕೋ ಹಂಗ್ ಕೆಲಸ ತಗೋತಾ ಇದ್ದೀವಿ. ಮಹಿಳಾ ಪ್ರಧಾನ, ಹೌದು ಸರ್, ಹೌದು, ಮಹಿಳಾ ಪ್ರಧಾನ ಚಿತ್ರ, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಸರ್. ಹೀರೋನು ಇವರೇ, ಹೀರೋಯಿನ್ ಇವರೇ. ಚೆನ್ನಾಗಿರೋ ನಿಮಿತ್ತ ಅವ್ರಿಗೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.